ಎಲ್ಲ ನನ್ನ ಡಿಫೆನ್ಸ್ ಆಸ್ಪಿರೆಂಟ್ಸ್ಗೆ ಜೈ ಹಿಂದ್. UPSC ನಡೆಸುವ NDA 2026 ನೋಟಿಫಿಕೇಶನ್ ಫೈನಲಿ ರಿಲೀಸ್ ಆಗಿದೆ. 12th ಪಾಸ್ ಕ್ಯಾಂಡಿಡೇಟ್ಗೆ ಇಂಡಿಯನ್ ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲಿ ಆಫೀಸರ್ ಆಗೋಕೆ ಇದು ಗೋಲ್ಡನ್ ಆಪರ್ಚುನಿಟಿ. ಈ ವಿಡಿಯೋದಲ್ಲಿ ವೇಕೆನ್ಸಿ, ಕ್ವಾಲಿಫಿಕೇಶನ್, SSB ಎಷ್ಟು ಮಾರ್ಕ್ಸ್ ಇರುತ್ತೆ ಹಾಗೂ ಎಕ್ಸಾಮ್ ಸೆಂಟರ್ಸ್, ಟ್ರಾವೆಲಿಂಗ್ ಅಲೋವೆನ್ಸ್ ಸೇರಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನು ಸಿಂಪಲ್ ಆಗಿ ನೋಡೋಣ ಬನ್ನಿ. ಮೊದಲು ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ, ನೋಟಿಫಿಕೇಶನ್ ರಿಲೀಸ್ ಆಗಿದ್ದು 20 ಮೇಗೆ, ಲಾಸ್ಟ್ ಡೇಟ್ ಬಂದ್ಬಿಟ್ಟು June 9ಗೆ ಸಂಜೆ 6 ಗಂಟೆಗೆ ಕ್ಲೋಸ್ ಆಗುತ್ತೆ. ಹಾಗೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ 13 ಸೆಪ್ಟೆಂಬರ್ಗೆ. ಈ ಬಾರಿ ಟೋಟಲ್ ಆಗಿ 394 ವೇಕೆನ್ಸಿ ಅನೌನ್ಸ್ ಮಾಡಿದ್ದಾರೆ. ಪೋಸ್ಟ್ ವೈಸ್ ನೋಡೋದಾದ್ರೆ, ಆರ್ಮಿ ವಿಂಗ್ ಅಲ್ಲಿ 208 ಪೋಸ್ಟ್ ಇದೆ, ನೇವಿ ವಿಂಗ್ ಅಲ್ಲಿ 48 ಪೋಸ್ಟ್ ಇದೆ, ಏರ್ ಫೋರ್ಸ್ ಫ್ಲೈಯಿಂಗ್ ಅಲ್ಲಿ 92 ಪೋಸ್ಟ್ ಇದೆ, ಏರ್ ಫೋರ್ಸ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಅಲ್ಲಿ 18 ಪೋಸ್ಟ್ ಇದೆ, ಏರ್ ಫೋರ್ಸ್ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಲ್ಲಿ 10 ಪೋಸ್ಟ್ ಇದೆ, ನಾವೆಲ್ ಅಕಾಡೆಮಿ 10th+2 ಕೆಡೆಟ್ ಎಂಟ್ರಿ ಅಂತಂದು 24 ಪೋಸ್ಟ್ ಇದೆ. ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಆರ್ಮಿ ವಿಂಗ್ಗೆ 12th ಪಾಸ್ ಆಗಿದ್ರೆ ಸಾಕು. ನೇವಿ ಅಂಡ್ ಏರ್ ಫೋರ್ಸ್ ಕ್ಯಾಂಡಿಡೇಟ್ಗಳಿಗೆ 12th ಅಲ್ಲಿ ಫಿಸಿಕ್ಸ್ ಅಂಡ್ ಮ್ಯಾಥ್ಸ್ ಇರಲೇಬೇಕು. ಅಪಿಯರಿಂಗ್ ಕ್ಯಾಂಡಿಡೇಟ್ ಕೂಡ ಅಪ್ಲೈ ಮಾಡ್ಬೋದು. ಅಪಿಯರಿಂಗ್ ಕ್ಯಾಂಡಿಡೇಟ್ ಅಂದರೆ 12th ಓದ್ತಿರ್ತೀರಾ, ಇನ್ನೂ ರಿಸಲ್ಟ್ ಬಂದಿಲ್ಲ, ಎಕ್ಸಾಮ್ ಬರ್ದಿರ್ತೀರಾ, ಅಂಥವ್ರಿಗೆ ಅಪಿಯರಿಂಗ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಈ ಪೋಸ್ಟ್ಗೆ ಎಷ್ಟು ಏಜ್ ಇದ್ದವರು ಅಪ್ಲೈ ಮಾಡೋದಂತ ನೋಡೋದಾದ್ರೆ, January 1, 2008ರಿಂದ January 1, 2011 ಒಳಗೆ ನೀವು ಹುಟ್ಟಿರ್ಬೇಕು. ಹಾಗಾದ್ರೆ ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಮತ್ತು ಇನ್ನೊಂದೇನಂದ್ರೆ, ಅನ್ಮ್ಯಾರಿಡ್ ಮೇಲ್ ಮತ್ತು ಫಿಮೇಲ್ ಮಾತ್ರ ಅಪ್ಲೈ ಮಾಡೋಕೆ ಎಲಿಜಿಬಲ್ ಇರ್ತಾರೆ. ಈಗ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋಣ. ಜನರಲ್, OBC, EWS ಕ್ಯಾಂಡಿಡೇಟ್ ಗಳಿಗೆ 100 ರೂಪಾಯಿ ಫೀ ಇರುತ್ತೆ. ಹಾಗೆ ಫಿಮೇಲ್ ಮತ್ತು ST/SC ಕ್ಯಾಂಡಿಡೇಟ್ ಗಳಿಗೆ ಅಮೌಂಟ್ ಇರೋದಿಲ್ಲ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದ್ರೆ, ಇದು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೂ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಲೈವ್ ಫೋಟೋ ಕೇಳುತ್ತೆ, ಸಿಗ್ನೇಚರ್ ಕೇಳುತ್ತೆ, ಫೋಟೋ ಅಪ್ಲೋಡ್ ಮಾಡಬೇಕು. ಇದೆಲ್ಲ ಮ್ಯಾಂಡೇಟರಿ ಆಗಿರುತ್ತೆ. ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿದ್ದಾವೆ ಅಂತ ನೋಡೋದಾದ್ರೆ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹಾಗೂ ಧಾರವಾಡಲ್ಲಿ ಕೊಟ್ಟಿದ್ದಾರೆ ಸೆಂಟ್ರು. ಹಾಗೆ ಆಲ್ ಓವರ್ ಇಂಡಿಯಾ ಅಟ್ ಎ ಟೈಮ್ ಇದು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಈಗ ಎಕ್ಸಾಮ್ ಪ್ಯಾಟ್ರನ್ ನೋಡೋಣ. ಮ್ಯಾಥ್ಸು 300 ಮಾರ್ಕ್ಸ್ ಇರುತ್ತೆ, ಮತ್ತು ಜನರಲ್ ಅಡಾಪ್ಟಬಿಲಿಟಿ ಟೆಸ್ಟು 600 ಮಾರ್ಕ್ಸ್ ಇರುತ್ತೆ. ಒಟ್ಟು ಟೋಟಲ್ ಆಗಿ 900 ಮಾರ್ಕ್ಸ್ ಆಗುತ್ತೆ. ಆಮೇಲೆ SSB ಇಂಟರ್ವ್ಯೂ 900 ಮಾರ್ಕ್ಸ್ ಇರುತ್ತೆ. ಆಮೇಲೆ ಮೆರಿಟ್ ಲಿಸ್ಟ್ ತೆಗೆಯುವಾಗ ನಿಮ್ಮದು ರಿಟರ್ನ್ ಪ್ಲಸ್ SSB ಇಂಟರ್ವ್ಯೂದು ಮಾರ್ಕ್ಸು ಸೇರಿ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಆಮೇಲೆ ಎಲ್ಲ ಪ್ರತಿ ಪೇಪರು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರಲ್ಲಿ ರಿಟರ್ನ್ ಎಕ್ಸಾಮ್, SSB ಇಂಟರ್ವ್ಯೂ, ಮೆಡಿಕಲ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಫೈನಲ್ ಆಗಿ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಟ್ರಾವೆಲಿಂಗ್ ಅಲೋವೆನ್ಸ್ ಬಗ್ಗೆ ನೋಡೋದಾದ್ರೆ, ನೋಡಿ, ಡಿಫೆನ್ಸ್ಗೆ ಸೇರೋರಿಗೆ ಗೌರ್ಮೆಂಟ್ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಇದೇ ಒಂದು ದೊಡ್ಡ ಎಕ್ಸಾಂಪಲ್ ಆಗುತ್ತೆ. ಹಾಗೂ SSB ಇಂಟರ್ವ್ಯೂಗೆ ಫಸ್ಟ್ ಟೈಮ್ ಅಟೆಂಡ್ ಆಗೋರಿಗೆ AC 3 ಟೈರ್ನಲ್ಲಿ ಟ್ರೈನಲ್ಲಿ ಫ್ರೀ ಆಗಿರುತ್ತೆ. ಹಾಗೆ ನೀವು ಬಸ್ಸಲ್ಲಿ ಬರ್ತೀರಾ ಅಂದರೆ ಅದರ ಟ್ರಾವೆಲಿಂಗ್ ಅಲೋವೆನ್ಸ್ ಕೂಡ ಕೊಡ್ತಾರೆ. ಆದರೆ ಇಂಪಾರ್ಟೆಂಟ್ ಏನಂದರೆ, ಸೇಮ್ ಟೈಪ್ ಕಮಿಷನ್ಗೆ ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿದ್ರೆ ಅಂದರೆ TA ಸಿಗೋದಿಲ್ಲ. ಇಂಪಾರ್ಟೆಂಟ್ ಡೀಟೇಲ್ಸ್ ನೋಡೋದಾದ್ರೆ, ಕ್ಯಾಂಡಿಡೇಟ್ ಫಿಸಿಕಲಿ ಫಿಟ್ ಆಗಿರಬೇಕು, ಆಧಾರ್ ವೆರಿಫಿಕೇಶನ್ ಕಂಪಲ್ಸರಿ ಆಗಿರಬೇಕು, ಅಪ್ಲಿಕೇಶನ್ ಕರೆಕ್ಷನ್ ವಿಂಡೋ ಓಪನ್ ಆದ ತಕ್ಷಣ ನೀವು ಕರೆಕ್ಷನ್ ಇದ್ರೆ ಕರೆಕ್ಷನ್ ಮಾಡ್ಕೋಬೇಕು. ಹಾಗೂ ಲಾಸ್ಟ್ ಡೇಟ್ ಆದಮೇಲೆ ಸಬ್ಮಿಟ್ ಮಾಡೋಕೆ ಹೋದರೆ ಸಬ್ಮಿಟ್ ಆಗಲ್ಲ. ಹಾಗಾಗಿ ಲಾಸ್ಟ್ ಡೇಟ್ ಬಿಫೋರೇ ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಸರ್ವರ್ ಬ್ಯುಸಿ ಆಗಿರುತ್ತೆ. ಡ್ರೀಮ್ ಜಾಬ್ ತೊಗೊಳೋದಂದರೆ ಸುಮ್ಮನೆ ಅಲ್ಲ. ಡೆಡಿಕೇಶನ್, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಆ್ಯಂಡ್ ಸ್ಯಾಕ್ರಿಫೈಸ್ ಇರಲೇಬೇಕು. NDA ಟಾರ್ಗೆಟ್ ಇರೋ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ಇನ್ನೂ ಇಂತಹ ಡಿಫೆನ್ಸ್ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.